ಕೊಚ್ಚಿ ಹೆಸರಲ್ಲಿರೋ ಸರಳತೆ ಈ ಜಾಗದಲ್ಲಿಲ್ಲ. ನಮ್ಮಲ್ಲಿ ಸಿಟಿ ಒಳಗಡೆ ಓಡೋ ಮೆಟ್ರೋ ಇಲ್ಲಿ ನೀರಿನ ಮೇಲೆ ಹೋಗುತ್ತೆ. ನಮ್ಮಲ್ಲಿ ಜನರನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಬಸ್ ಇದ್ರೆ ಇಲ್ಲಿ ಬಸ್ಸನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಬೋಟ್ ಇರುತ್ತೆ. ನೀವು ಕೇರಳದ ಇಷ್ಟು ತಿಳ್ಕೊಳ್ಬೇಕಂದ್ರೆ ಇಲ್ಲ ನೀರಿನ ಮಧ್ಯೆ ಒಂದು ರಾತ್ರಿ ಕಳಿಬೇಕಂದ್ರೆ ನೀವು ಹೇಗಿದ್ರು ಕೊಚ್ಚಿಗೆ ಬರಬೇಕು. ನನ್ನ ಜೊತೆ ನೀವು ಕೊನೆ ತನಕ ಇರಿ. ನಾನು ನಿಮಗೆ ಪರಿಚಯ ಮಾಡೋ ಈ ಕೊಚ್ಚಿನ ನೀವು ಯಾವತ್ತೂ ಮರೆಯಲ್ಲ. ನನಗೆ ಮೊದಲಿಂದಾನು ಈ ಸೋಲೋ ಟ್ರಾವೆಲ್ ಮಾಡೋದಂದ್ರೆ ತುಂಬಾನೇ ಭಯ. ಯಾಕಂದ್ರೆ ನಾನು ಇದುವರೆಗೆ ಎಲ್ಲಿ ಕೂಡ ಸೋಲೋ ಟ್ರಾವೆಲ್ ಮಾಡಿರಲಿಲ್ಲ. ಎಲ್ಲಿಗಾದ್ರೂ ಹೋಗ್ತೇನೆ ಅಂತ ಹೇಳಿದ್ರೆ ನಾನೊಂಥರ ಗ್ರೂಪಲ್ಲಿ ಹೋಗ್ತಾ ಇದ್ದೆ. ಇಲ್ಲ ಗ್ರೂಪ್ ಸಿಕ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ಫ್ರೆಂಡ್ಸ್ ಯಾರಿದ್ದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಒಬ್ಬನೇ ಅಂತ ಹೇಳಿ ಇದುವರೆಗೆ ಎಲ್ಲಿಗೆ ಹೋಗಿದ್ದೇ ಇಲ್ಲ. ಆದ್ರೆ ಈ ಸಲ ನಾನು ಡಿಸೈಡ್ ಮಾಡಿದ್ದೆ. ಸೊ ಕೇರಳ ಅಥವಾ ಏನು ಆಲ್ ಇಂಡಿಯಾ ಟೂರ್ ಅಂತ ನಾನು ಪ್ಲಾನ್ ಮಾಡಿದ್ದು, ಒಂದೊಂದು ಸ್ಟೇಟ್ ಅನ್ನ ಸುತ್ತುವ ಅಂತ. ಸೊ ಕೇರಳಕ್ಕೆ ನಾನು ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ತೇನೆ. ಸೊ ಆಲ್ ಇಂಡಿಯಾ ಟೂರ್ ಮಾಡಿದ್ರೆ ಒಬ್ಬನೇ ಮಾಡ್ತೇನೆ ಅಂತ ನಾನು ಡಿಸೈಡ್ ಆಗಿದ್ದೆ. ನಮಸ್ಕಾರ ಎಲ್ರಿಗೂ. ನಾನಿವಾಗ ಎರ್ನಾಕುಲಮಲ್ಲಿ ಇದ್ದೇನೆ, ಕೊಚ್ಚಿ ಎರ್ನಾಕುಲಮಲ್ಲಿ. ಮಾರ್ನಿಂಗ್ 9:09 ನಾನು ರೀಚ್ ಆಗಿದ್ದೆ. ಬಟ್ 12 ಗಂಟೆ ಮೇಲೆ ಚೆಕಿಂಗ್ ಇತ್ತು. ಸೊ ಹಾಗಾಗಿ ನನಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಎಲ್ಲಿ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಸೊ ನಾನು ಆಲ್ರೆಡಿ ಬುಕ್ ಮಾಡಿ ಕೂಡ ಆಗಿತ್ತು ರೂಮ್. ಸೊ ಇಲ್ಲಿ ಬಂದು ಚೆಕ್ ಇನ್ ಆಗಿದ್ದೇನೆ. ಸೊ ಚೆಕ್ ಇನ್ ಆದ್ಮೇಲೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸಣ್ಣ ನಿದ್ದೆ ಎಲ್ಲ ಮಾಡಿ ರೆಸ್ಟ್ ತಗೊಂಡು ಸೊ ಇವಾಗ ನಾನು ಎರ್ನಾಕುಲಮಲ್ಲಿ ಇಲ್ಲಿ ಸೈಡ್ ನಮ್ದು ಮರೈನ್ ಡ್ರೈವ್ ಏನಿದೆ. ಸೊ ಮರೈನ್ ಡ್ರೈವ್ ಅನ್ನ ನೋಡ್ಲಿಕ್ಕೆ ಹೊರಟು. ಮರೈನ್ ಡ್ರೈವ್ ಇದೆ, ಅದರ ಜೊತೆಗೆ ರೈನ್ಬೋ ಬ್ರಿಡ್ಜ್ ಅಂತ ಕರೀತಾರೆ, ಅದು ಇದೆ. ಸೊ ಹಾಗಿನ್ನು ತುಂಬಾ ಆಕ್ಟಿವಿಟೀಸ್ ಇದೆ ಅಲ್ಲಿ. ಸೊ ನೋಡೋಣ ಏನೇನಿದೆ ಅಂತ ನನ್ಗೆ ಕೂಡ ಕರೆಕ್ಟ್ ಗೊತ್ತಿಲ್ಲ. ನಾನು ಆಕ್ಚುಲಿ ಏನ್ ಮಾಡಿದೆ ಅಂದ್ರೆ ಆನ್ಲೈನ್ ಅಲ್ಲಿ ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಲ್ಲಿ. ಬಟ್ ಈ ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಏನಾಯ್ತು ಅಂದ್ರೆ ಕ್ಯಾಬ್ ನಾನು ಬುಕ್ ಮಾಡಿದ್ರೆ ನನಗೆ ಸುಮಾರು 300 ರಿಂದ 350 ರೂಪಾಯಿ ಆಗ್ತಾ ಇತ್ತು. ಸೊ ಹಾಗೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ ಸಿಟಿ ಬಸ್ಸಲ್ಲಿ ಡೈರೆಕ್ಟ್ ಆಗಿ ನಾನು ಅಲ್ಲಿಗೆ ಹೋದೆ. ಸೊ 15 ರೂಪೀಸ್ ಅಲ್ಲಿ ನನಗೆ ಅಲ್ಲಿ ಮರೈನ್ ಡ್ರೈವ್ ಹೋಗ್ಲಿಕ್ಕೆ ಆಯ್ತು. 15 ರೂಪೀಸ್ ಮತ್ತೆ ಬರ್ಲಿಕ್ಕೆ. ಆಕ್ಚುಲಿ ಮರೈನ್ ಡ್ರೈವ್ ಉಂಟಲ್ಲ ಹಾಗೆ ಹೇಳುವಂಥದ್ದೇನು ಇರಲಿಲ್ಲ. ನನಗೆ ಅದು ಸ್ವಲ್ಪ ಓವರ್ ರೇಟೆಡ್ ಅಂತ ಅನಿಸಿತು. ಯಾಕಂದ್ರೆ ಅಲ್ಲಿ ನೋಡ್ಲಿಕ್ಕೆ ಏನು ಅಷ್ಟೊಂದು ಪ್ಲೇಸ್ ಇರಲಿಲ್ಲ, ಮತ್ತೆ ತುಂಬಾ ಕ್ರೌಡೆಡ್ ಆಗಿತ್ತು, ಜನ ತುಂಬಾ ಇದ್ರು. ಸೊ ಮತ್ತೆ ಕ್ಲೀನ್ ಇರಲಿಲ್ಲ. ಬಟ್ ಬೋಟಿಂಗ್ ಏನಾದ್ರು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಹೋಗ್ಬೋದು, ಅಥವಾ ನೀವು ಏನಾದ್ರು ಸನ್ಸೆಟ್ ನೋಡ್ಲಿಕ್ಕೆ ಹೋಗೋದು ಅಂತ ಹೇಳಿದ್ರೆ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಬೇಗ ಮರೈನ್ ಡ್ರೈವ್ ಅಲ್ಲಿ ಮರೈನ್ ಡ್ರೈವ್ ವ್ಯೂಸ್ ನೋಡಿ, ಅದರ ಜೊತೆಗೆ ರೈನ್ಬೋ ಬ್ರಿಡ್ಜ್ ಇದೆ. ಸೊ ಇದನ್ನೆಲ್ಲ ನೋಡಿ ನಾನು ಅಲ್ಲಿಂದ ಬೇಗ ಹೊರಡ್ತೇನೆ, ಮತ್ತೆ ಸಿಟಿ ಬಸ್ ಅಲ್ಲಿ ವಾಪಸ್ ರೂಮ್ಗೆ. ಈ ತೋಟಕ್ಕೆಲ್ಲ ಬಂದಾಗ ಉಂಟಲ್ಲ, ನನಗೆ ಈ ತೋಡಲೆಮ್ಮೆ ಬಂದು ಕೈಕಾಲೆಲ್ಲ ತೊಳೆದು ಕ್ಲಿಯರ್ ಆಗಿ ತಂಪಾಗಿ ಕೂತ್ಕೊಳ್ಳೋದ್ರೆ ಸಮಾಧಾನ ಆಗುದಿಲ್ಲ. ಆಕ್ಚುಲಿ ನನಗೆ 2ನೇ ದಿನ ಕೊಚ್ಚಿ ಸುತ್ತಬೇಕಾದ್ರೆ ತುಂಬಾ ಭಯ ಆಯಿತು. ಯಾಕಂದ್ರೆ ಇಡೀ ದಿನ ಒಬ್ಬನೇ ಸುತ್ತಬೇಕಿತ್ತು. ನಿನ್ನೆ ಆದ್ರೆ ಸಂಜೆ ಹೊತ್ತೊಮ್ಮೆ ಹೋಗಿ ಬಂದಿದ್ದೆ. ಇವತ್ತು ಇಡೀ ದಿನ ಒಬ್ಬನೇ ನಾನು ಇಡೀ ಕೊಚ್ಚಿ ಪೋರ್ಟ್ ಆಗಿರ್ಬೋದು, ಕೊಚ್ಚಿ ನಿಯರ್ ಬೈ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಬಟ್ ನಾನು ಎಕ್ಸೈಟ್ ಆಗಿದ್ದು ವಾಟರ್ ಮೆಟ್ರೋಗೆ. ಯಾಕಂದ್ರೆ ಇಡೀ ಏಷ್ಯಾದಲ್ಲೇ ಮೊದಲನೇ ವಾಟರ್ ಮೆಟ್ರೋ ಇರೋದು ಕೊಚ್ಚಿಯಲ್ಲಿ. ಈ ಬೋಟ್ ಏನಿದೆ ಅದನ್ನ ಮೆಟ್ರೋ ರೀತಿಯಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ತೇಲಾಡೋದಾಗಿರ್ಬೋದು ಏನು ಗೊತ್ತೇ ಆಗಲ್ಲ. ಒಂಥರ ನೀವು ಮನೆಯಲ್ಲಿ ಕೂತ್ಕೊಂಡಿರಲ್ಲ ಬೆಡ್ರೂಮ್ ಅಲ್ಲಿ ಹಂಗೆ ಆಗತ್ತೆ, ಅಷ್ಟು ಚೆನ್ನಾಗಿದೆ. ಇದು ಮೆಟ್ರೋ ಯಾವ ತರ ಅಂದ್ರೆ ಇದು ಎಲೆಕ್ಟ್ರಿಕ್ ಹೈಬ್ರಿಡ್ ಬೋಟ್ಗಳಿಂದ ಆಗಿರುವಂತದ್ದು. ಸೊ ಇದರಿಂದ ಯಾವುದೇ ಪೊಲ್ಯೂಷನ್ ಆಗಿರ್ಬೋದು ಈ ತರದ ಏನೇ ಪ್ರಾಬ್ಲಮ್ಸ್ ಇರಲ್ಲ. ಸೊ ನಮ್ಮ ನೇಚರ್ ಏನಿದೆ ಸೊ ಇದಕ್ಕೆ ತುಂಬಾ ಇದು ಸಪೋರ್ಟಿವ್, ಇಕೋ ಫ್ರೆಂಡ್ಲಿ ಅಂತ ಹೇಳ್ತೇವೆ ಇದನ್ನ ನಾವು. ಹಾಗಾಗಿ ಇದಕ್ಕೆ ಇನ್ನಷ್ಟು ವ್ಯಾಲ್ಯೂಗಳು ಇರುವಂತದ್ದು. ಇವಾಗ ಭಾರತದಲ್ಲಿ ಬೇರೆ ಬೇರೆ ಕಡೆ ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟು ಜನರನ್ನ ಬಿಡಬೇಕು ಅಂತ ಅವ್ರದ್ದೊಂದು ಸರ್ಟನ್ ಕೌಂಟ್ ಇರುತ್ತೆ. ಆ ಸೀಟ್ ಕೌಂಟ್ ಮತ್ತೆ ಸ್ಟ್ಯಾಂಡಿಂಗ್ ಕೌಂಟ್ ಅನ್ನ ಮಿಕ್ಸ್ ಮಾಡಿ ಸೊ ಅಷ್ಟು ಮೆಂಬರ್ಸ್ ಅನ್ನ ಮಾತ್ರ ಅವ್ರು ಬಿಡ್ತಾರೆ. ಅಷ್ಟು ಮೆಂಬರ್ ಆದ ಕೂಡ ಸ್ಟಾಪ್ ಮಾಡ್ತಾರೆ. ಸೊ ಆಮೇಲೆ ನಿಮ್ಮನ್ನ ಬಿಡ್ತಾರೆ ಮೆಟ್ರೋದೊಳಗಡೆ. ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಹೋಗ್ಬೇಕಾದ್ರೆ ನೀವು ಒಳ್ಳೆ ವ್ಯೂ ಕಾಣುತ್ತೆ. ನಿಮಗೆ ಸಿ ವ್ಯೂಸ್ ಆಗಿರ್ಬೋದು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ಬರ್ಡ್ ವ್ಯೂ ಆಗಿರ್ಬೋದು ಎಲ್ಲ ಕಾಣುತ್ತೆ. ಹೋಗ್ಬೇಕಾದ್ರೆ ಹೋಗೋ ವೇ ಕೂಡ ಇದೆಯಲ್ಲ ನಿಮ್ಗೆ ಅಷ್ಟೇ ಚೆನ್ನಾಗಿರುತ್ತೆ ಇದು. ಹೀಗೆ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ನನಗೊಂದು ದೃಶ್ಯ ಕಣ್ಣಿಗೆ ಬಿತ್ತು. ಅಂದ್ರೆ ಈ ಬೋಟಿನ ಮೇಲೆ ಬಸ್ಸು, ಬೈಕು, ಕಾರ್ ಏನಿದೆ ಎಲ್ಲ ವೆಹಿಕಲ್ ಅನ್ನು ಹಾಕಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ರು. ಇದನ್ನ ಏನು ನಾನು ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಇದು ಫೆರಿ ಅಂತ ಕರೀತಾರೆ. ಇದನ್ನ ಇಲ್ಲಿ ಫೆರಿ ಸರ್ವಿಸ್ ಅಂತ. ಇಲ್ಲಿ ಎಷ್ಟೋ ಜಾಗಗಳಿಗೆ ಈ ಕೇರಳದಲ್ಲಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಕನೆಕ್ಟಿವಿಟಿ ಇಲ್ಲ, ಅಂದ್ರೆ ರಸ್ತೆ ಸಂಪರ್ಕ ಇರಲ್ಲ. ಅಂತ ಜಾಗದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ಒಂದು ಬೋಟ್ ತರ ಒಂದು ಫೆರಿ ಏನಿದೆ ಇದನ್ನ ನಿಲ್ಲಿಸಿ ಇದರ ಮೇಲೆ ಎಲ್ಲ ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಅದಾದ್ಮೇಲೆ ಈ ಬೋಟ್ ಏನ್ ಮಾಡುತ್ತೆ ಅಂದ್ರೆ ಅದರಲ್ಲಿರುವ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಅಥವಾ ನಾರ್ಮಲ್ ನಮ್ಮ ಮನುಷ್ಯರು ಏನಿರ್ತೇವೆ ನಾವು, ನಮ್ಮನ್ನ ಅಲ್ಲಿಂದ ತಗೊಂಡು ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಇನ್ನೊಂದು ಕನೆಕ್ಟಿವಿಟಿ ಇರೋ ಏರಿಯಾ ಏನಿದೆ ಅಲ್ಲಿಗೆ ಹೋಗುತ್ತೆ. ಅಂದ್ರೆ ಇವಾಗ ನಾರ್ಮಲ್ ಆಗಿ ನಮ್ಮ ಊರದೊಂದು ಬ್ರಿಡ್ಜ್ ಇದ್ರೆ ಹೆಂಗೆ ಒಂದು ಜಾಗ ಇನ್ನೊಂದು ಜಾಗ ಇರುತ್ತೆ, ಎರಡು ನಾವು ಕನೆಕ್ಟ್ ಮಾಡ್ತೀವಲ್ಲ. ಸೊ ಆ ತರ ಈ ಒಂದು ಜಾಗ ಇನ್ನೊಂದು ಜಾಗಕ್ಕೆ ಬ್ರಿಡ್ಜ್ ಬದಲಿಗೆ ಇದನ್ನು ಯೂಸ್ ಮಾಡ್ತಾರೆ. ಇದು ಒಂದು ಜಾಗ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗಿ ಅಲ್ಲಿ ಡೆಲಿವರ್ ಮಾಡುತ್ತೆ. ಇನ್ನು ಈ ಫೋರ್ಟ್ ಕೊಚ್ಚಿಯಲ್ಲಿ ನಿಮಗೆ ನೋಡ್ಲಿಕ್ಕೆ ತುಂಬಾನೇ ಜಾಗ ಇದೆ ಆಯ್ತಾ. ಯಾಕಂದ್ರೆ ನೀವು ಒಂದ್ಸಲ ಅಲ್ಲಿಗೆ ಹೋಗಿ ಈ ನಿಯರ್ ಬೈ ಅಟ್ರಾಕ್ಷನ್ ಅಂತ ಏನಾದ್ರು ನೀವು ಸರ್ಚ್ ಮಾಡ್ತೀರಿ ಅಂತ ಹೇಳಿ ಆದ್ರೆ ನಿಮಗೆ ಇಲ್ಲಿ ತುಂಬಾ ಲೊಕೇಶನ್ ಅನ್ನ ಸಜೆಸ್ಟ್ ಮಾಡುತ್ತೆ. ಸೊ ನಾನು ನಿಮ್ಗೆ ಇದರಲ್ಲಿ ಕೆಲವೊಂದು ಲೊಕೇಶನ್ ಅನ್ನ ಮೇಜರ್ ಏನಿದೆ ಅದನ್ನ ಸಜೆಸ್ಟ್ ಮಾಡ್ತೇನೆ.
ನಿಮ್ಗೆ ಇಲ್ಲಿ ಮೈನ್ ಆಗಿ ನೋಡ್ಲಿಕ್ಕೆ ಇರುವಂತದ್ದು ಚೈನೀಸ್ ಫಿಶಿಂಗ್ ನೆಟ್ಸ್ ಅಂತ ಕರೀತಾರೆ. ಅಂದ್ರೆ ಈ ಚೀನಾದ ಮಾದರಿ ಇದೆಯಲ್ಲ, ಈ ಚೀನಾದ ಮಾದರಿಯಲ್ಲಿ ಫಿಶಿಂಗ್ ಮಾಡ್ತಾರೆ ಈ ಕೇರಳದಲ್ಲಿ ತುಂಬಾ ಜಾಗದಲ್ಲಿ. ಸೊ ಅದು ನಿಮಗೆ ಕೊಚ್ಚಿ ಫೋರ್ಟ್ ಅಲ್ಲಿ ನೋಡ್ಬೋದು. ಮತ್ತೇನಾದ್ರೂ ನೀವು ಇತಿಹಾಸ ತಿಳ್ಕೊಳ್ತೀರಿ, ಇವಾಗ ಕೊಚ್ಚಿನ ಇತಿಹಾಸ ಏನಿದೆ, ಸೊ ಇತಿಹಾಸ ಏನಾದರೂ ತಿಳ್ಕೊಳ್ತೀರಿ ಅಂತ ಹೇಳಿ ಆದ್ರೆ ನಿಮಗೆ ಕೊಚ್ಚಿ ರಿಲೇಟೆಡ್ ಇರುವಂತ ಪ್ಯಾಲೇಸ್ಗಳಿದೆ ಸುಮಾರಾಗಿ. ನಿಮಗೆ ಬಸ್ಟನ್ ಪ್ಯಾಲೇಸ್ ಆಗಿರ್ಬೋದು ಅಥವಾ ಮಟ್ಟಂಚೇರಿ ಪ್ಯಾಲೇಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಫೋರ್ಟ್ ಆಫ್ ಕೊಚ್ಚಿ ಹೋದಾಗ ವಿಸಿಟ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ತರದ ಸ್ಟ್ರೀಟ್ಸ್ಗಳು ಸಿಗುತ್ತೆ ನಿಮಗೆ. ಓಕೆ, ಬೇರೆ ಬೇರೆ ಹೆಸರಲ್ಲಿ ತುಂಬಾ ಸ್ಟ್ರೀಟ್ಸ್ ಇದೆ. ಅದರಲ್ಲಿ ಮೈನ್ ಆಗಿರೋದು ಇಲ್ಲಿ ಜಿವ್ ಟೌನ್ ಅಂತ. ಒಂದು ಕಾಲದಲ್ಲಿ ಈ ಜಿವಿಶ್ ಜನರಿದ್ದಾರಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರುವಾಗ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಈ ಜಿವಿಶ್ ಟೌನ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ಜಿವ್ ಟೌನ್ ಅಂತ ಹೆಸರು ಬಂದಿರೋದು. ಈ ಜಿವ್ ಟೌನ್ ಎಲ್ಲ ನಾನು ನೋಡಿ ಆದ್ಮೇಲೆ ಸೊ ನನಗೆ ಲಾಸ್ಟ್ ಉಳಿದಿದ್ದು ಈ ಮಟ್ಟಂಚೇರಿ ಪ್ಯಾಲೇಸ್ ಇದೆಯಲ್ಲ, ಅದು ಮಾತ್ರ. ಸೊ ಹಾಗಾಗಿ ನಾನು ಲಾಸ್ಟಿಗೆ ಟೈಮ್ 5:30ಗೆ ಕ್ಲೋಸ್ ಆಗುತ್ತೆ. ಅಷ್ಟೊತ್ತಿಗೆ ಹೋಗಿ ನಾನು ಮಟ್ಟಂಚೇರಿ ಪ್ಯಾಲೇಸ್ ರೀಚ್ ಆಗ್ತೇನೆ. 10 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿ ನೋಡ್ತೇನೆ ಒಳಗೆ. ಆಕ್ಚುಲಿ ಇದರಲ್ಲಿ ತುಂಬಾ ಏನಿಲ್ಲ ನೋಡ್ಲಿಕ್ಕೆ. ನಿಮಗೆ ಮಟ್ಟಂಚೇರಿ ಪ್ಯಾಲೇಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಈ ಕೇರಳದ ಉಡುಗೆ ತೊಡುಗೆ ಇರತ್ತಲ್ವಾ, ಇವರ ಈ ಟ್ರೆಡಿಷನಲ್ ಉಡುಗೆ ತೊಡುಗೆಗಳನ್ನ ಅದನ್ನು ತೋರಿಸುವಂತ ಕೆಲವು ಹಳೆ ಕಾಲದಲ್ಲಿ ಹೇಗೆ ಬಂತು ಅವರ ಉಡುಗೆ ತೊಡುಗೆ, ಇದರ ರಿಲೇಟೆಡ್ ಇನ್ಫಾರ್ಮೇಶನ್ ಮಾತ್ರ ಅಲ್ಲಿ ಇರುತ್ತೆ. ಓಕೆ, ನಾನು ಈ ಮಟ್ಟಂಚೇರಿ ಪ್ಯಾಲೇಸ್ ಎಲ್ಲ ನೋಡಿ ಅದಾದ್ಮೇಲೆ ಈ ಮಟ್ಟಂಚೇರಿ ಮೆಟ್ರೋ ಸ್ಟೇಷನ್ ಏನಿದೆ, ಸೊ ಅಲ್ಲಿಂದ ನಾನು ಮತ್ತೆ ರಿಟರ್ನ್ ಹೈಕೋರ್ಟಿಗೆ ಇನ್ನೊಂದು ಮೆಟ್ರೋ ಹಿಡಿದು ಹೊರಡ್ತೇನೆ. ಸೊ ಇವತ್ತಿಗೆ ನನ್ನ ಕೊಚ್ಚಿನ ದಿನ ಮುಗಿಯುತ್ತೆ. ಸೊ ಸಂಜೆ ತನಕ ಕೊಚ್ಚಿ ದಿನ ಏನಿತ್ತು ಇದು ಕಂಪ್ಲೀಟ್ ಆಗಿ ನಂದು ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ನಾನು ಎಕ್ಸೈಟ್ ಆಗಿದ್ದದ್ದು ನಿಜವಾಗಿ ಈ ಕೊಚ್ಚಿಯಲ್ಲಿ ನಾಳೆ ಕಡಮಕುಡಿ ನೋಡೋದಕ್ಕೆ ಅಂತ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಎದ್ದು ನಾನು ಕಡಮಕುಡಿ ಹೋಗ್ಬೇಕಿತ್ತು. ಇದೊಂಥರ ಐಲ್ಯಾಂಡ್ ಆಯ್ತಾ. ಸೊ ಇಲ್ಲಿ ಹೇಗಂದ್ರೆ ನೀರಿನ ಮಧ್ಯೆ ಮನೆ ಇರೋದು, ಒಂಥರ ತೇಲಾಡ್ತಿರುವ ವಿಲೇಜ್ ಇದ್ದಾಗಿ ಇಡೀ ಗ್ರಾಮ ಏನಿದೆ ಇದು ನೀರಿನ ಮೇಲೆ ತೇಲಾಡ್ತಿರೋ ಆಗಿದೆ. ಹಾಗಾಗಿ ಈ ಕಡಮಕುಡಿ ಏನಿದೆ ಇದು ಕೊಚ್ಚಿಯಲ್ಲಿ ತುಂಬಾನೇ ಫೇಮಸ್. ಬಟ್ ತುಂಬಾ ಜನ ಹೋಗ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಇದು ಫೇಮಸ್ ಆಗಿರೋದು. ಈ ಮಳೆಗಾಲ ಬಂದಾಗ ತುಂಬಾ ಫೇಮಸ್ ಆಗಿತ್ತು. ಸೊ ಹಾಗಾಗಿ ನಮ್ಮ ಪಯಣ ನಾಳೆ ಬೆಳಿಗ್ಗೆ ಸೀದಾ ಕಡಮಕುಡಿಗೆ. ನನಗೆ ಫಸ್ಟ್ 2 ದಿನ ಇದ್ದಂತ ಭಯ ಉಂಟಲ್ಲ, ಈ 3ನೇ ದಿನ ಇರಲಿಲ್ಲ. ಯಾಕಂದ್ರೆ ನಾನು ಇವತ್ತು ಕಡಮಕುಡಿಗೆ ಹೋಗ್ತಾ ಇದ್ದೇನೆ. ಇದೊಂಥರ ಹಳ್ಳಿ. 2 ದಿನ ನಾನು ಸಿಟಿಯಲ್ಲಿ ಹೋದ್ದು. ಇಲ್ಲಿ ನೋಡಿ ಆಯ್ತಾ, ಈ ತೋಟದಲ್ಲೆಲ್ಲ ಅಡಿಕೆ ಎಕ್ಕುವಾಗ ಸೊ ಇದು ಸರ್ವೇ ಸಾಮಾನ್ಯ. ಸೊ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಎಲ್ಲಿದ್ದೆ, ಇದು ಕಡಮಕುಡಿ ಹೋಗ್ಬೇಕು. ನಾನು ಸ್ವಲ್ಪ ಭಯ ಇತ್ತು ಆ್ಯಕ್ಚುಲಿ. 2ನೇ ದಿನ ಅಲ್ಲ, ಸ್ವಲ್ಪ ಭಯ ಆಗಿತ್ತು ನನಗೆ. ಬಟ್ ಹಳ್ಳಿ ಆದ ಕಾರಣ ಸ್ವಲ್ಪ ಧೈರ್ಯ ಇತ್ತು. ಯಾಕಂದ್ರೆ ಜನ ನಾರ್ಮಲ್ ನಮ್ಮ ಥರ ಸಿಗ್ತಾರೆ. ಈ ಸಿಟಿಯಲ್ಲಿ ಆದರೆ ಹಾಗೆಲ್ಲ ವೆರೈಟಿ ಜನ ಫುಲ್ ಇರ್ತಾರೆ. ಸೊ ನನಗೆ ತುಂಬ ಕ್ರೌಡೆಡ್ ಇದ್ದಾಗ ಭಯ ಆಗುತ್ತೆ. ಸೊ ಹಾಗಾಗಿ ಕಡಮಕುಡಿ ಹೋಗ್ಬೇಕಾದ್ರೆ ನಾನು ತುಂಬ ಎಕ್ಸೈಟ್ ಆಗಿ ಹೋಗಿದ್ದೆ. ಸೊ ಹೋಗಿ 10 ನಿಮಿಷದಲ್ಲಿ ನನಗೆ ಒಬ್ಬರು ಪರಿಚಯ ಆಗ್ತಾರೆ. ಸೊ ಅವ್ರು ಎಷ್ಟು ಕ್ಲೋಸ್ ಆಗ್ತಾರೆ ಅಂತ ಹೇಳಿದ್ರೆ 10 ನಿಮಿಷ ಆದ ಕೂಡಲೇ ನನ್ನೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ಕೆಲಸ ಏನಿದೆ ನನ್ನೊಟ್ಟಿಗೆ ಮಾಡಿಸ್ತಾರೆ. ಸೊ ನಾನು ಕೂಡ ಮಾಡ್ಕೊಂಡಾಗಿ ಮುಂದೆ ಹೋಗ್ತೇನೆ. എവിടെ എഡ്ജ് ലാസ്റ്റിലോ? എവിടെ കാണാൻ വന്നതാ? കടമക്കുടി നല്ല ഉണ്ട്. ഇവിടെ താമസിക്കാൻ സ്ഥലമില്ലല്ലോ. പിന്നെ അലപ്പുഴ പോവാൻ ಏನಾರು ಕಿಟ್ಟೋ? ಈ ಕಡಮಕುಡಿ ಬಗ್ಗೆ ಏನಾದ್ರು ನೀವು ಬರ್ತೀರಿ ಅಂತ ಹೇಳಿದ್ರೆ ನೀವು ಕೊಚ್ಚಿಂದಾನು ಬರ್ಬೋದು ಅಥವಾ ಎರ್ನಾಕುಲಮಿಂದಾನು ಬರ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ 2 ಲೊಕೇಶನ್ಗೆ ಇದು ಹತ್ರ ಆಗುತ್ತೆ. ನಾರ್ಮಲಿ ಪ್ರೈವೇಟ್ ಬಸ್ ತಗೊಂಡ್ರೆ ನಿಮ್ಗೆ ಅದ್ರಲ್ಲಿ ಬರ್ಬೋದು. ಆಮೇಲೆ ಸ್ವಲ್ಪ ಆಟೋದಲ್ಲಿ ಹೋದ್ರೆ ಸೊ ನಿಮಗೆ ಕಡಮಕುಡಿ ಲೊಕೇಶನ್ ಏನಿದೆ ಸಿಗುತ್ತೆ. ಆಕ್ಚುಲಿ ಹೋಗುವ ರೂಟ್ ಇದು ಚಂದ. ನಿಮ್ಗೆ ಈ ಕಡೆ ಹೋದ್ರು ನೀರು, ಈ ಕಡೆ ನೋಡಿದ್ರು ನೀರು, 2 ಸೈಡ್ ಸುತ್ತಲೂ ನೀರಿರುತ್ತೆ. ಮಧ್ಯದಲ್ಲಿ ರಸ್ತೆ ಹೋಗ್ತಾ ಇರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ ನೋಡಿರ್ತೀರಾ. ಅದನ್ನು ನೋಡಿ ನಾನು ಅಲ್ಲಿಗೆ ಹೋಗಿರುವಂಥದ್ದು. ಸೊ ಆ ಹೋಗುವ ಜಾಗನೇ ಇಲ್ಲಿ ಚಂದ. ಸೊ ವ್ಯೂ ಪಾಯಿಂಟ್ ಒಂದಿದೆ, ನೀವು ಅದನ್ನು ಕೂಡ ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವೇನಾದ್ರು ನಡ್ಕೊಂಡು ಅಥವಾ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ಅಲ್ಲಿ ಹೋಗ್ತೀರಿ ಅಂತ ಹೇಳಿ ಆದ್ರೆ ಒಳ್ಳೊಳ್ಳೆ ವ್ಯೂಗಳಿದೆ. ಅದರ ಜೊತೆಗೆ ಈ ಎಂಡ್ ಏನಿದೆ, ಡೆಡ್ ಎಂಡ್ ಅಂತ ಹೇಳ್ತೇವೆ ನಾವು, ಐಲ್ಯಾಂಡ್ ಅಂತ. ಸೊ ಅದನ್ನು ಕೂಡ ನೋಡ್ಬೋದು.
ಇಲ್ಲಿನ ಮೈನ್ ವಿಶೇಷ ಎಂತ ಹೇಳಿದ್ರೆ ಈ ಸುತ್ತ ನೀರು ನಡುವಲ್ಲಿ ಮನೆ ಇರುವಂಥದ್ದು, ಅಲ್ಲಿ ಕೂಡ ನೀವು ಸ್ಟೇ ಮಾಡ್ಬೋದು. ನಾನು ಕೇಳಿ ಕೂಡ ನೋಡಿದೆ. ಆ್ಯಕ್ಚುಲಿ ಅವ್ರು ಹೇಳಿದ್ರೆ ಅಂದರೆ 2,000 ರೂಪಾಯಿ ತಗೋತಾರೆ, ಅಲ್ಲಿ 2,500 ರೂಪಾಯಿ ತಗೋತಾರೆ. ನಿಮಗೆ ಒಂದು ನೈಟ್ ಫುಲ್ ಅಲ್ಲಿ ಸ್ಟೇ ಸಿಗುತ್ತೆ, ಫುಡ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ವರ್ತ್ ಅನಿಸುತ್ತೆ ನನಗೆ, ಯಾಕಂದರೆ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ಸನ್ಸೆಟ್ ನೋಡಿಕೊಂಡು ರಾತ್ರಿ ಹೊತ್ತಲ್ಲಿ ಇರ್ಬೋದು. ಅದರ ಜೊತೆಗೆ ನಿಮಗೆ ಆ ನೀರಿನ ಮಧ್ಯೆ ಏನು ಕಾಲ್ದಾರ್ಗಳು ಕಾಣುತ್ತೆ ಅಲ್ಲ, ಅದರಲ್ಲಿ ಕೂಡ ವಾಕಿಂಗ್ ಮಾಡ್ಬೋದು, ಚೆಂದ ಎಕ್ಸ್ಪ್ಲೋರ್ ಮಾಡ್ಬೋದು, ರಿಲ್ಯಾಕ್ಸ್ ಆಗ್ಬೋದು. ಇಲ್ಲಿ ದಾರಿಯುದ್ದಕ್ಕೂ ನಿಮಗೆ ನಾನು ಡ್ರೋನ್ ಶಾಟ್ ತೋರಿಸಿದಾಗ ಒಳ್ಳೆ ಗುಡಿಸಲು ಕಾಣ್ತದಲ್ಲ, ನೀಲಿ ಕಲರಲ್ಲಿ ಗುಡಿಸಲನಾಗಿರ್ತದೆ. ಆ್ಯಕ್ಚುಲಿ ಅದು ಏನಂದರೆ ಅವರು ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀರು ಹೋಗದಿರೋ ಹಾಗೆ, ಇವಾಗ ನೋಡಿ, ಸೊ ಈ ಕಡೆ ಇದೆಯಲ್ಲ, ಈ ಕಡೆ ಇದ್ದ ನೀರು ಸೊ ಈ ಕಡೆಗೆ ಪಾಸ್ ಆಗದಿರೋ ಹಾಗೆ ಅವರಲ್ಲಿ ತಡೆ ಕಟ್ತಾರೆ. ಸೊ ಅವರಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಅದಕ್ಕೋಸ್ಕರ ಕಟ್ಟಿರುವಂಥದ್ದು. ಸೊ ರೆಸ್ಟ್ ಮಾಡಲಿಕ್ಕೆ, ಹಾಗೆ ಕೆಲಸ ಮಾಡಲಿಕ್ಕೆ ಆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಆ ಮಣ್ಣು, ಕಪ್ಪು ಮಣ್ಣು ಏನಿದೆ ಅದನ್ನು ಅಲ್ಲಿಗೆ ಕಟ್ತಾರೆ. ಅದಾದಮೇಲೆ ಗೋಣಿ ಮೇಲೆ ಹೊಯ್ಗೆ ತುಂಬಿಸಿ ಅದನ್ನು ಹಾಕ್ತಾರೆ. ಸೊ ಏನೆಲ್ಲ ಮಾಡಿ ಆ ನೀರು ಆ ಕಡೆ ಈ ಕಡೆ ಹೋಗೋದಾಗಿ ತಡೆ ಹಿಡಿತಾರೆ. ಅದರಿಂದಾಗಿ ಇಲ್ಲಿ ಯಾವಾಗ ನೀವು ಬಂದರೂ, ಈ ಕಡಮಕುಡಿಯಲ್ಲಿ ಯಾವ ಟೈಮಲ್ಲಿ ಬಂದರೂ ಇಲ್ಲಿ ನೀರು ಇರುತ್ತೆ. ಸೊ ಎಲ್ಲ ಮಧ್ಯೆ ಮಧ್ಯೆ ಗದ್ದೆಗಳಾಗೇನು ಕಾಣುತ್ತೆ ಅದೆಲ್ಲ ಜಾಗದಲ್ಲಿ ಕೂಡ ನೀರು ಹಾಗೆ ಇರುತ್ತೆ. ಮತ್ತು ಈ ತೆಂಗಿನ ಮರಗಳು ನಿಮಗೆ ಕೈಗೆ ಎಟಕ್ತದೆ. ಅಂದರೆ ನೀವು ನಿಂತ ಜಾಗದಲ್ಲಿ ಈಗ ಟಚ್ ಮಾಡ್ಬೋದು, ತೆಂಗಿನಕಾಯಿ ಕೊಯ್ಬೋದು, ಅಷ್ಟು ಡೌನಲ್ಲಿ ಆಗುತ್ತೆ. ಮೇ ಬಿ ನಾನು ಬೇರೆ ಈಗ ನೋಡಲಿಲ್ಲ. ಸೊ ಎಲ್ಲ ತೆಂಗಿನ ಮರಗಳಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ತೆಂಗಿನ ಮರಗಳು ಕೂಡ ನಿಂತ ಜಾಗದಿಂದ ಆರಾಮದಲ್ಲಿ ನಿಮಗೆ ತೆಂಗಿನಕಾಯಿ ಕೊಯ್ಬೋದು. ನೀವು ಕೊಚ್ಚಿಗೆ ಹೋದಾಗ ಏನಾದರೂ ನಿಮಗೆ ರಿಲ್ಯಾಕ್ಸ್ ಮಾಡೋ ಪ್ಲೇಸ್ ಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಹೊತ್ತಿಗೆ ಸೀದಾ ಕಡಮಕುಡಿಗೆ ಹೋಗಿ ಸಂಜೆ ಸನ್ಸೆಟ್ ನೋಡಿ, ಅದಾದಮೇಲೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರಾಮ್ಸೆ ಅಲ್ಲಿಂದ ಹೊರಡ್ಬೋದು. ಇಲ್ಲಿ ಹೇಗಂದರೆ ಈ ಕಡಮಕುಡಿ ಸುತ್ತಲೂ ಒಂಥರ ಐಲ್ಯಾಂಡ್ ಥರ ಇದೆ ಆಯಿತಾ. ಇಲ್ಲಿ ಕನೆಕ್ಟಿವಿಟಿಗೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂದರೆ ಫೆರಿ ಸಿಸ್ಟಮ್, ನಾನು ಅವಾಗ ಹೇಳಿದೆಲ್ಲ, ಈ ಫೆರಿ ಸಿಸ್ಟಮ್ ಏನಿದೆ ಈ ಫೆರಿ ಸಿಸ್ಟಮನ್ನು ಇಟ್ಕೊಂಡಿದ್ದಾರೆ. ಅದರ ಮುಖಾಂತರ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜನರನ್ನು ಕಳಿಸೋದಾಗಿರ್ಬೋದು, ಅಥವಾ ಈ ವೆಹಿಕಲ್ ತಗೊಂಡು ಹೋಗೋದಾಗಿರ್ಬೋದು, ಎಲ್ಲನೂ ಮಾಡ್ತಾರೆ. ಮತ್ತು ಬ್ರಿಡ್ಜ್ ವ್ಯವಸ್ಥೆ ಕೂಡ ಇದೆ. ಇನ್ನೊಂದು ಸೈಡ್ಗೆ ನಾನು ಹೋಗಿ ನೋಡಿದೆ, ಆದರೆ ಇನ್ನೊಂದು ಎಂಡಿಗೆ ಹೋದೆ, 2 ಎಂಡ್ ಇದೆ ಅದಕ್ಕೆ. ಇನ್ನೊಂದು ಎಂಡಿಗೆ ಕೂಡ ಹೋದಾಗ ಅಲ್ಲಿ ಬ್ರಿಡ್ಜ್ ವ್ಯವಸ್ಥೆ ಇದೆ. ಅಲ್ಲಿ ಹೋದರೆ ನಿಮಗೆ ಬ್ರಿಡ್ಜ್ ವ್ಯವಸ್ಥೆ ಇದೆ ಆ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ. ಬಟ್ ಮತ್ತೆ ನಿಮಗೆ ಇನ್ನೊಂದು ಹಳ್ಳಿಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫೆರಿ ಸಿಸ್ಟಮ್ ಇರೋದು, ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಹೆಂಗಂದ್ರೆ ಅವ್ರದ್ದು ಓನ್ ದೋಣಿ ಏನಿದೆ, ಸಣ್ಣ ದೋಣಿ ಮಾಡ್ಕೊಂಡಿರ್ತಾರೆ, ಅದರ ಮುಖಾಂತರನೇ ಹೋಗೋದು ಬರೋದೆಲ್ಲ ಮಾಡ್ತಾರೆ. ಆಕ್ಚುಲಿ ಕಡಮಕುಡಿಯಲ್ಲಿ ಇವಾಗ ಇಲ್ಲಿ ಕೂಡ ಮೆಟ್ರೋ ಸ್ಟೇಷನ್ ಎಲ್ಲ ಆಗ್ತಾ ಇದೆ. ಯಾಕಂದ್ರೆ ಮುಂದೊಂದು ದಿನ ನಮಗೆ ಈ ಕಡಮಕುಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ನಾವು ಬಸ್ಸಲ್ಲಿ ಹೋಗ್ಬೇಕು ಆ ಥರ ಏನಿರಲ್ಲ. ಮೇ ಬಿ ಮೆಟ್ರೋ ಮುಖಾಂತರ, ವಾಟರ್ ಮೆಟ್ರೋ ಏನಿದೆ ಇದರ ಮುಖಾಂತರ ಕನೆಕ್ಟಿವಿಟಿ ಆಗೋ ಚಾನ್ಸಸ್ ಕೂಡ ತುಂಬಾನೇ ಇದೆ. ಆಕ್ಚುಲಿ ನಂಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಈ ಕಡಮಕುಡಿ ಇದೆಯಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ತುಂಬಾನೇ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರು. ಕೆಲವರಂತೂ ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಮನೆಗೆ ಬಾ ಅಂತ ಇನ್ವೈಟ್ ಕೂಡ ಮಾಡಿದ್ರು. ಆದರೆ ನಾನು ಅದೆಲ್ಲ ರೆಕಾರ್ಡ್ ಮಾಡಲಿಲ್ಲ, ಯಾಕಂದರೆ ನಾನು ಅವ್ರ ಜೊತೆ ಮಾತಾಡೋ ಇದು ಕ್ಲೋಸ್ನೆಸ್ಸಲ್ಲಿ ನನಗೆ ರೆಕಾರ್ಡ್ ಮಾಡಬೇಕು ಅನ್ನೋದೇ ನೆನಪಾಗಿಲ್ಲ, ಹಾಗಾಗಿ ಅದೆಲ್ಲ ಬಾಕಿ ಆಗಿದೆ. ಬಟ್ ಸ್ಟಿಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಈ ಕಡಮಕುಡಿ ಏನಿದೆ. ಸೊ ಕೊಚ್ಚಿಗೆ ಹೋದಾಗ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ, ಈ ಪ್ಲೇಸ್ಗೆ ನೀವು ಹೋಗಲೇಬೇಕು. ಈ ಫಸ್ಟ್ 3 ದಿನ ಈ ಕೊಚ್ಚಿ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಇದು ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನಾನು ಆ್ಯಕ್ಚುಲಿ ಇನ್ನೂ ಎಕ್ಸೈಟ್ ಆಗಿರೋದು ನೆಕ್ಸ್ಟ್ ನನಗೆ ವರ್ಕಳ ಹೋಗ್ಲಿಕ್ಕಿದೆ, ಒಳ್ಳೊಳ್ಳೆ ಅಡ್ವೆಂಚರಸ್ ನನಗೆ ಇನ್ನೂ ಬರಲಿಕ್ಕಿದೆ. ಓಕೆ, ನಾಳೆ ನಾನು ಇವಾಗ ಅಲೆಪ್ಪಿ ಹೋಗ್ಲಿಕ್ಕಿದ್ದೇನೆ, ಅಲಪೂಜ ಅಲೆಪ್ಪಿ ಅಂತ ಕರೀತಾರೆ. ಓಕೆ, ನನ್ನ ಊಟ ಕರಿತಾ ಇದ್ದಾರೆ. ಸೊ ಇನ್ನು ಸಿಗುವ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ನೆಕ್ಸ್ಟ್ ಎಪಿಸೋಡು ನೆಕ್ಸ್ಟ್ ಸ್ಯಾಟರ್ಡೆ ಬರುತ್ತೆ. ಸೊ ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.